ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಅಡ್ವೆಂಚರಸ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಹೊಗೇನಕಲ್ ಫಾಲ್ಸ್ಗೆ. ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾವು ಇವಾಗ 6:21 ಆಗಿದೆ ಟೈಮು. ಫುಲ್ ಕತ್ಲಿದೆ ಹೊರಗಡೆ. ನಿಮಗೆ ನೆಕ್ಸ್ಟ್ ಮುಂದೆ ರೂಟಲ್ಲಿ ಸಿಗ್ತೀವಿ. ಇದು ರಾಗಿಗುಡ್ಡ ಮೆಟ್ರೋ ಸ್ಟಾರ್ಟ್ ಆಗೈತಾ? ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದಾರಲ್ಲ ಎಲ್ಲೋ ಲೈನ್. ಇದು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತದೆ ಇದು. ಓಕೆ ಓಕೆ ಓಕೆ. ನಾವು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ತಿದ್ದೀವಿ. ಇವಾಗ ಹೊಸೂರು ಕಡೆ ಹೋಗ್ತಾ ಇದ್ದೀವಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇಳಿದ ತಕ್ಷಣ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ನಮಗೆ ಮೇ ಬಿ ಟ್ರಾಫಿಕ್ ಇಶ್ಯೂ ಆಗ್ಬೋದು. ಫ್ರೆಂಡ್ಸ್, ನಾವಿವಾಗ ಹೊಸೂರು ರೋಡಲ್ಲಿರೋ A2B ಹತ್ರ ಬ್ರೇಕ್ಫಾಸ್ಟ್ಗೋಸ್ಕರ ಸ್ಟಾಪ್ ಮಾಡಿದ್ದೀವಿ. ಫ್ರೆಂಡ್ಸ್, ನಮ್ಮ ಜೊತೆ ನಮ್ಮ ಅಣ್ಣ ಮತ್ತು ವೈನಿ ಬಂದಿದ್ದಾರೆ. ನಮ್ಮ ಅಣ್ಣ ಮಹೇಶ್. ನಮಸ್ಕಾರ ಸ್ನೇಹಿತರೆ. ನಮ್ಮ ವೈನಿ ಪ್ರಿಯಾ ಅಂತ. ಓಕೆ, ಬ್ರೇಕ್ಫಾಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ ನಿಮಗೆ. ಓಕೆನಾ? ಮೇಂಟೆನೆನ್ಸ್ ಎಲ್ಲ ಕ್ಲೀನ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಬ್ರೇಕ್ಫಾಸ್ಟ್ ಕೊಂಬು ದೋಸೆ ತೊಗೊಂಡಿದ್ದೇವೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿ ಹೇಳ್ತೀವಿ. ಟೇಸ್ಟ್ ಹೆಂಗಿದೆ ಅಣ್ಣ? ಕೇಸರಿ ಬಾತ್ ಅಂತೂ ಸೂಪರ್ ಆಗಿದೆ. ಇಡ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೋಡ್ಬೇಕು ಬೇರೆ ಐಟಮ್ ಹೆಂಗಿದೆ ಅಂತ. ಹಾಂ, ಇವಾಗ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಗುಡ್. ಆಮೇಲೆ ನಿಮಗೆ ವಾಶ್ರೂಮ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇಲ್ಲಿ. ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಇದು A2B ಆದ ತಕ್ಷಣ ನಿಮಗೆ ಮುಂದೆ ಬಂದರೆ ಫ್ಲೈಓವರ್ ಸಿಗುತ್ತೆ. ಸೊ ಅಲ್ಲಿಂದ ಹೊಸೂರಲ್ಲಿ ರೈಟ್ ತೊಗೊಂಡ್ರೆ ನೀವು ನೆಕ್ಸ್ಟು ಹೊಗೇನಕಲ್ ಫಾಲ್ಸ್ ರೋಡ್ಗೆ ಕನೆಕ್ಟ್ ಆಗ್ಬೋದು. ಹೊಗೇನಕಲ್ ಫಾಲ್ಸ್ ರೂಟ್ ಬಗ್ಗೆ ನೋಡೋದಾದರೆ ನೀವು ಈ ಕಡೆ ಮೈಸೂರು ರೋಡ್ ರಾಮನಗರದಿಂದನೂ ಹೋಗ್ಬೋದು. ಮತ್ತು ಇನ್ನೊಂದು ರೂಟ್ ಅಂದರೆ ಇದು ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಕಡೆಯಿಂದ ಕೂಡ ಹೋಗ್ಬೋದು. ನಾವು ಹೋಗ್ತಾ ಇರೋದು ಇವಾಗ ಹೊಸೂರು ಕಡೆಯಿಂದ. ಇದು ಹೊಗೇನಕಲ್ ಫಾಲ್ಸ್ ಆ್ಯಕ್ಚುಲಿ ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಬರುತ್ತೆ. ಸೊ ನಾವು ಕರ್ನಾಟಕ ಸೈಡಿಂದನೂ ಹೋಗ್ಬಿಟ್ಟು ಕೊರೈಕಲ್ ರೈಡ್ ಮಾಡ್ಬೋದು, ತಮಿಳ್ನಾಡು ಸೈಡಿಂದನೂ ಹೋಗ್ಬಿಟ್ಟು ಕೊರೈಕಲ್ ರೈಡ್ ಮಾಡ್ಬೋದು. ನೀವು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಇಲ್ಲಿ ಹೊಗೇನಕಲ್ ಫಾಲ್ಸ್ ಬಂದರೆ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀರು ಕೂಡ ಜಾಸ್ತಿ ಇರುತ್ತೆ. ಫುಲ್ ಗ್ರೀನರಿ ಇದೆ ಅಲ್ಲ, ಅಷ್ಟು ಟ್ರಾಫಿಕ್ ಇಲ್ಲ, ಏನೂ ಇಲ್ಲ ಜಾಸ್ತಿ. ಆರಾಮ್ಸೆ ಹೋಗ್ಬೋದು ನಾವು. ಚೆನ್ನಾಗಿದೆ ರೋಡ್. ಇವಾಗ ನಾವು ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ತಮಿಳ್ನಾಡು ಸೈಡ್ ಎಂಟರ್ ಆಗ್ತಾ ಇದ್ದೀವಿ. ಅಲ್ಲೂ ಹಿಂಗೆ ಆಯ್ತು ನೋಡ್ರಿ. MMS ಪೂರಾ ಟೋಟಲ್ 27 ಏರ್ಪಿನ್ ಬ್ಯಾಂಡ್ ಇದ್ದು. ಸೂಪರ್ ಅಣ್ಣ, ಜೋರಾಗಿ ಹಾರ್ನ್ ಹಾಕ್ತಾರೆ. ಹಾರ್ನ್ ಹಾಕ್ಬೇಕು. ಆ್ಯಕ್ಚುಲಿ ಎದುರು ಬರೋರಿಗೆ ಗೊತ್ತಾಗ್ತದೆ ಹೊಂಟ ಗಾಡಿ ಅಂತ. ಇಂಥ ಕಾಡಲ್ಲಿ ಕೂತ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ನೋಡಿ, ಅದಕ್ಕೆ ಹಾರ್ನ್ ಹೊಡಿತಾ ಇಲ್ಲ ಅಣ್ಣ. ಎಷ್ಟು ಚಂದ ಇದೆ ನೋಡಿ ಕಾಡು. ಗಂಧದ ಗುಡಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಫ್ರೆಂಡ್ಸ್, ಇನ್ನು 28 ಕಿಲೋಮೀಟರ್ಸ್ ಇದೆ. ಫುಲ್ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ತಿನ್ನಕ್ಕೆ ಏನೋ ಫೆಸಿಲಿಟೀಸ್ ಅವೈಲೇಬಲ್ ಇಲ್ಲ. ನೀವು ಮಕ್ಕಳ ಜೊತೆ ಬಂದಿದ್ರೆ ಏನಾದರೂ ತಿನ್ನಕ್ಕೆ ಕ್ಯಾರಿ ಮಾಡ್ಕೊಂಡು ಬನ್ನಿ ಪ್ಲೀಸ್. Hi guys, today we are going to Hogenakal Falls.
ಆನ್ ದ ವೇ ಬಾಳೆಕಾಯಿ ಬಜ್ಜಿ ಹಾಕ್ತಾಯಿದ್ರು, ಟೇಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ವಿ. ಬಾಳೆಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಬಿಸಿ ಐತೆ, ಚೆನ್ನಾಗೈತೆ ತಿಂದು. ಹಾಂ, ನಾವು ಕನ್ನಡದವರೇ. ಇದು ಊರು ಯಾವ್ದು ಆಂಟಿ? ಇದು ನಾಟ್ರಪಳ್ಳಿ ಅಂತ. ನಾಟ್ರಪಾಳ್ಯ. ಬಟ್ ಇರೋದೆಲ್ಲ ಕರ್ನಾಟಕದವರೇ. ಕರ್ನಾಟಕ. ಇಲ್ಲಿ ಕನಕಪುರ ಎಷ್ಟಾಗುತ್ತೆ ಈ ಕಡೆ? ಕನ್ನಡ ಐತೆ, ದೂರ ಐತೆ. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್. ಬಾಳೆಕಾಯಿ ಬಜ್ಜಿ ಬಾಳೆಕಾಯಿ ಹೇಗಿದೆ ಮಹೇಶ್ ಭಾಯ್? ಸೂಪರ್. ಚೆನ್ನಾಗಿದೆ. ಆಂಟಿ ಕೈ ಸೊ ರೆಕಮೆಂಡ್ ಮಾಡ್ತೀರಂದ್ರೆ ಹೌದೌದೌದು. ಆಂಟಿ ಕೈ ಬಜ್ಜಿ. ದಯವಿಟ್ಟು ಇಲ್ಲೇ ಬನ್ನಿ ಸ್ನೇಹಿತರೆ, ಹಾಂ ಬಜ್ಜಿ ಟೇಸ್ಟ್ ಮಾಡಿ. ಹಾಂ ಹಾಂ, ನಮ್ಮ ಕರ್ನಾಟಕದವರು. ಇಲ್ಲಿ ಎಂಟ್ರಿ ಆಗೋಕ್ಕೆ ಫೀಸ್ ಇದೆ. 50 ರುಪೀಸ್ ಚಾರ್ಜ್ ಮಾಡಿದ್ದಾರೆ ಎಂಟ್ರಿಗೆ. ಫ್ರೆಂಡ್ಸ್, ಅಲ್ಲಿ ಎಂಟ್ರಿ ಆದ್ಕೊಳ್ಳೇನೆ ರೋಡು ಸ್ವಲ್ಪ ಚೆನ್ನಾಗಿಲ್ಲ, ಪ್ಯಾಚಿ ಇದೆ ಎಲ್ಲ ಕಡೆ. ಮೊಬೈಲ್ ನೆಟ್ವರ್ಕು ಇಲ್ಲ ಇಲ್ಲಿ. Mom, see, there is so beautiful. Yes, baby. So nice, right? Full of Yes. mountain, greenery. Nice, na? Yes, It is a forest. it's a forest only. ಅಲ್ಲೊಂದು ಎಂಟ್ರಿ ಫೀಸ್ ಇತ್ತಲ್ಲ ಸರ್, ಮತ್ತೆ ಇದೇನು? ಎಂಟ್ರಿ ತಗೊಂಡಿದಾರಲ್ಲ? ಆರ್ಡರ್ ಮಾಡೋದು. ಹಾಂ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇದು ಹೊಗೇನಕಲ್ ಎಂಟ್ರಿ ಪಾರ್ಕಿಂಗ್ ಪಂಚಾಯತಿ. ಹೌದಾ? ಮುನ್ಸಿಪಾಲಿಟಿ. ಓ ಊರು ಹೊಗೇನಕಲ್. ಫ್ರೆಂಡ್ಸ್, ಹೊಗೇನಕಲ್ ಪಂಚಾಯತ್ ಎಂಟ್ರಿ ಫೀಸ್ ಅಂತೆ 100 ರುಪೀಸು. ಕಾರ್ ಪಾರ್ಕಿಂಗ್ ಸಲುವಾಗಿ ಇಲ್ಲಿ ಹೋಟೆಲ್ ತಮಿಳ್ನಾಡು ಅಂತಿದೆ, ಅಲ್ಲಿ ಪಾರ್ಕ್ ಮಾಡಬೇಕಂತ ಹೋಗ್ತಾ ಇದ್ದೀವಿ. ಬನ್ನಿ, ಏನಾದರೂ ಚಾರ್ಜಸ್ ಇದ್ದರೆ ನಿಮಗೆ ತಿಳಿಸ್ತೀವಿ. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ. ಈ ಕಡೆಯಿಂದ ಎಂಟ್ರಿ ಹೋಗ್ಬೇಕು ನಾವು ಕೊರೈಕಲ್ ರೈಡ್ಗೆ. ಬನ್ನಿ ಹೋಗೋಣ. ಇದೆಲ್ಲ ಸ್ಮಾಲ್ ಶಾಪ್ಸ್ ಇದೆ, ನಿಮಗೆ ಏನಾದರೂ ಬೈ ಮಾಡ್ಬೋದು ನೀವು. ಫ್ರೆಂಡ್ಸ್, ಕೊರೈಕಲ್ ರೈಡಿಂಗ್ಗೆ 1500 ಚಾರ್ಜ್ ಇದೆ, ಇನ್ಕ್ಲೂಡಿಂಗ್ ನಿಮಗೆ ಲೈಫ್ ಜಾಕೆಟು ಸಿಗುತ್ತೆ. ನೀವು ಫೋನ್ಪೇ ಯೂಸ್ ಮಾಡಿದ್ರೆ 50 ರುಪೀಸ್ ಎಕ್ಸ್ಟ್ರಾ ಚಾರ್ಜು, ಕ್ಯಾಶ್ ಅಂದರೆ ಓನ್ಲಿ 1500. ಇಲ್ಲಿಂದ ಎಂಟ್ರಿ ಆದ್ಕೊಳ್ಳೇ ನೀವು ಇಲ್ಲಿ ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ಸ್ಟಾರ್ಟಿಂಗ್ ಫುಲ್ ಎಕ್ಸೈಟೆಡ್ ಇದ್ದೀವಿ ನಾವು ಹೋಗೋಕ್ಕೆ. ಬನ್ನಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡುವಂತ್ರಿ. ನಮ್ದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ರೆಡಿ ಆಗಿದ್ದಾರೆ ಲೈಫ್ ಜಾಕೆಟ್ ಹಾಕೊಂಡು. ಎಸ್ ಅಶ್ವಿಕ್, ಯು ಆರ್ ಎಕ್ಸೈಟೆಡ್ ಟು ಗೋ? ಎಸ್. ನೋಡಿ, ಕೊರೈಕಲ್ ಪಾರ್ಕಿಂಗು ಮಾಡಿದ್ದಾರೆ ಇಲ್ಲಿ. ಎಷ್ಟು ಚೆನ್ನಾಗಿ ಅವರು ರೋ ವೈಸ್ ನಿಂದಿರಿಸಿದ್ದಾರೆ, ಕಾರ್ ಪಾರ್ಕಿಂಗ್ ಥರ. All are excited? Yes. View ಹೆಂಗಿದೆ ನೋಡಿ, ಸೂಪರ್ ಅಲ್ಲ? ಇದೊಂದು ಪಟಕ್ಕಂತ ಹಂಗೆ ಕೈದಾಗ ತೊಗೊಂಬೋದು, ಹಂಗೆ ಬೈದ ಹಾಕು. ಉಪಕಾರ ತಂದಿಲ್ಲ. ಇಲ್ಲಿ ಮುಂದೆ ಡ್ರಾಪ್ ಮಾಡ್ತಾರಂತ. ಓಕೆ, ನೆಕ್ಸ್ಟ್ ಅವರು ಬೇರೆಯವ್ರು ತೊಗೊಂಡು ಹೋಗ್ತಾರಾ? ನೋಡಿ ಸ್ನೇಹಿತರೆ,
ಇವಾಗ ಒಂದು ತೆಪ್ಪದಿಂದ ಬಂದಿದ್ದೀವಿ. ಇಲ್ಲಿ ಇಳ್ಕೊಂಡ್ಬಿಟ್ಟು ಇವಾಗ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದು ತೆಪ್ಪ ಇರುತ್ತೆ, ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ. ವಾವ್, ಇಲ್ಲಿ ಜನ ಎಲ್ಲ ವೇಟ್ ಮಾಡ್ತಾರಂತೆ ಹೇಳ್ತಿದ್ರು. ಇವಾಗ ನೋಡ್ಬಿಟ್ಟು ಬೇರೆ ತೆಪ್ಪದಲ್ಲಿ ಹೋಗ್ಬೇಕು. ಆ ಕಡೆ ಫಾಲ್ಸ್ ಎಲ್ಲ ಇದೆ. ಕೆಲವೊಂದು ಅಂಗಡಿಗಳಿದೆ. ಇದು ನೋಡಿ, ಆಂಟಿ ಫಿಶ್ ಮಾಡ್ತಿದ್ದಾರೆ. ನೋಡಿ ಸ್ಮಾಲ್ ಫಾಲ್ಸ್ ಇದ್ದಾವೆ. ನೈಸ್ ಅಲ್ಲ? ಸೂಪರ್. ಇದು ಸೌಂಡೇ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಅಲ್ಲ? ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಎಲ್ಲ ಕಡೆ ಇವು ತೆಪ್ಪಗಳು ಹಾಕಿದ್ದಾರೆ. ಚಿಟ್ಟು ಪಾಪ ಎಷ್ಟು ಚಲೋ ರೆಡಿಯಾಗಿ ಹೋಗ್ತಾ ಇದೆ. ಹ್ಯಾಟ್ ಆಗಿ ಅಲ್ಲಿವರೆಗೂ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಬನ್ನಿ ಕೆಳಗಡೆ ಹೋಗೋಣ. ನೋಡಿ ಹೇಗಿದೆ ವ್ಯೂ, ಚೆನ್ನಾಗಲ್ಲ? ನೋಡಿ ನೋಡಿ ಎಷ್ಟು ಚಂದ ನೋಡಿ. ಸೂಪರ್ ಅಲ್ಲ? ಎಂಜಾಯ್ಮೆಂಟ್ ಭಾರಿ ಅಡ್ವೆಂಚರಸ್. ಇಲ್ಲೊಂದು ಇನ್ನಷ್ಟು ಸಣ್ಣ ಫಾಲ್ಸ್ ಅದ ನೋಡಿ. ತಮಿಳದೆಲ್ಲ ಆಗಿದೆ ಅಲ್ಲಿ. ಇದೆಲ್ಲ ತಮಿಳ್ನಾಡುನಾ ಅಣ್ಣ? ಇದು ಕರ್ನಾಟಕನಾ? ಇದೆಲ್ಲ ಕರ್ನಾಟಕನಾ? ಓಕೆ, ನೈಸ್. ವ್ಯೂ ಹೆಂಗಿದೆ? ಇದು ನಮ್ಮ ಕರ್ನಾಟಕ. ಹೆಂಗಿದೆ ಬ್ಯೂಟಿ? ಶಾಪ್ ಫ್ರೆಂಡ್ಸ್, ಏನಾದರೂ ಪರ್ಚೇಸ್ ಮಾಡ್ಬೋದು ಇಲ್ಲಿ. ಇದೆ ಜನ ಎಲ್ಲ ಸ್ವಲ್ಪ ಜನ ಉಳ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ. What you are making, Ashik?
What is this? Mountain you are making. Oh my God. Oh. Smiley you are making. Oh. ಸೆಕೆಂಡ್ ಟೈಮ್ ಮತ್ತೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ಲ? Happy New Year! Happy New Year! ಬನ್ನಿ ಸೂಪರ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ನೀವು ತಿಂದಿದ್ದೆಲ್ಲ ನಿಮ್ಮ ಇಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ, ಅಲ್ಲೇ ಹಾಕಿ. ಅಲ್ಲೆಲ್ಲ ಹಾಕಿ ಡರ್ಟಿ ಎಲ್ಲ ಮಾಡಬಾರ್ದು ಪ್ಲೀಸ್. ಕೊರೆಕಲ್ ರೈಡಿಂಗ್ ಫೀ ಬಂದುಬಿಟ್ಟು ನಿಮ್ಗೆ ಗೌರ್ಮೆಂಟ್ ಫೀ 1500 ಇದೆ. ಅದು 1 ಅವರ್ ರೈಡಿಗೆ ಮಾತ್ರ. ನೀವು ಅಲ್ಲಿ ಬೇಕಾದರೆ ಕೊರೆಕಲ್ ರೈಡ್ ಮಾಡೋರಿಗೆ ಏನಾದರೂ ಇದು ಮಾಡಿಬಿಟ್ರೆ ಅವ್ರು ಇನ್ನೂ ಆ ಕಡೆ ಕರ್ನಾಟಕ ಸೈಡೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಎಕ್ಸ್ಟ್ರಾ 1000 ಚಾರ್ಜ್ ಮಾಡ್ತಾರೆ ನಿಮಗೆ. ಟೋಟಲಿ 2 ಅವರ್ ನೀವು ಹೋಗಿ ಬರ್ಬೋದು ಒಳಗಡೆ. ಹೋಗೋ ಟೈಮಲ್ಲಿ ನಿಮಗೆ ಇದು ಸ್ಮಾಲ್ ಹೋಟೆಲ್ ಸಿಗುತ್ತೆ. ಸೇಮ್ ಮನೆ ಊಟ ಇದೆ. ರೈಸ್, ಸಾಂಬಾರ್, ರಸಮ್ ಆ್ಯಂಡ್ ಮೊಸರಿದೆ. ನಮಗೆ ಆ್ಯಕ್ಚುಲಿ ಟೈಮ್ ಸಿಗಲಿಲ್ಲ, ಹಸಿವು ಜಾಸ್ತಿ ಆಗಿತ್ತು, ಅದಕ್ಕೆ ಫೋಟೋ ತೆಗೋಕ್ಕಾಗಲಿಲ್ಲ ನನಗೆ ಊಟದ್ದು. ಬಟ್ ಟೇಸ್ಟ್ ವೈಸ್ ಗುಡ್ ಇದೆ. ಫ್ರೆಂಡ್ಸ್, ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಕೊರೆಕಲ್ ರೈಡಿಂಗ್ ನಮ್ಮದು ತುಂಬ ಚೆನ್ನಾಗಿತ್ತು. ನೀವು ಬನ್ನಿ, ಎಂಜಾಯ್ ಮಾಡ್ತೀರಾ. ಆಮೇಲೆ ನಿಮ್ಮ ವರ್ಕ್ ಲೈಫ್ ಟೆನ್ಷನ್ ಎಲ್ಲ ಫ್ರೀ ಮಾಡ್ಕೋಬೋದು. ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ನಿಮಗೆ. If you like our video, please like, share and subscribe our channel.